ಯಾವ ಊರಿಂದ ಬಂದಿರಿ ಸರ್? ಇವತ್ತು ನಾವು ಅಫಜಲ್ಪುರಿಂದ ಬಂದಿದ್ದೀವಿ. ಅಕ್ಟೋಬರ್ 2ರಿಂದ ಇವತ್ತು 13ನೇ ತಾರೀಕಿವರೆಗೂ ಜಗತ್ ಸರ್ಕಲ್ನಲ್ಲಿ ಇವತ್ತು ರೈತ ಎಲ್ಲ ಸಂಘಟನೆ ಒಕ್ಕೂಟದಿಂದ ಇವತ್ತು ಕಲಬುರಗಿ ಬಂದ್ ಘೋಷಣೆ ಆಗಿದೆ. ಉದ್ದೇಶ ಏನಪ್ಪಾ ಅಂದ್ರೆ, ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದವರು ಈಗಾಗಲೇ ಬಂದು ಪ್ರತಿ ಹಳ್ಳಿಗಳಲ್ಲಿ ಮತ್ತು ಜಿಲ್ಲೆಯಲ್ಲಿ ಬಂದು ಫೋಟೋ ಶೋ ತೆಗೆದುಕೊಂಡು ಹೋಗಿದ್ದಾರೆ. ಹತ್ತಿ ಕಟ್ಟಿಗೆ ಹಿಡ್ಕೊಂಡು ತೊಗರಿ ಬೆಳೆ ಹಿಡ್ಕೊಂಡು ಫೋಟೋ ತಗೊಂಡು ಬರೀ ನಾಮಕ ವ್ಯವಸ್ಥೆ ಫೇಸ್ಬುಕ್ ವಾಟ್ಸ್ಆಪ್ ಸ್ಟೇಟಸ್ ಹೀರೋಗಳಾಗಿ ಇವತ್ತು ರಾಜ್ಯ ಸರ್ಕಾರ ಮತ್ತು ವಿರೋಧ ಪಕ್ಷದ ನಾಯಕರುಗಳು ಹೋಗಿದ್ದಾರೆ. ಆದ್ರೆ ಇವತ್ತು ರೈತರ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇದೆ ಅಂದ್ರೆ, ಹೊಳೆ ಪಕ್ಕದಲ್ಲಿರುವಂತಹ ರೈತರ ಮನೆಗಳು ಈಗಾದರೂ ಕೂಡ ಇನ್ನೂ ಇವತ್ತು ರೈತರು ಅವರ ಮನೆಗೆ ಹೋಗಿಲ್ಲ. ಮನೆಯಲ್ಲಿ ಇವತ್ತು ಕೀಟನಾಶಕಗಳು ಇಡೀ ಇವತ್ತು ರೈತರು ಇವತ್ತು ಮನಗುವ ಸ್ಥಿತಿಯಲ್ಲಿ ಇವತ್ತು ಮನೆಗಳನ್ನು ಇವತ್ತು ಸಂಪೂರ್ಣವಾಗಿ ನೀರು ತುಂಬಿ ಇವತ್ತು ಲಾಸ್ ಆಗಿದೆ. ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. ಕೂಡಲೇ ಸಾಲ ಮನ್ನಾ ಮಾಡಿದಾಗ ಮಾತ್ರ ರೈತರು ಮತ್ತೆ ಅದೇ ಸ್ಥಿತಿಗೆ ಬರ್ಲಿಕ್ಕೆ ಸಾಧ್ಯ ಅದ. ಕೂಡಲೇ ರೈತರಿಗೆ ಪ್ರತಿ ಎಕರೆಗೆ 25,000 ಹಣ ನೀಡಬೇಕು. ಅದೇ ರೀತಿ ಇವತ್ತು ರೈತರಿಗೆ ಇವತ್ತು ಉಸ್ತುವಾರಿ ಮಂತ್ರಿಗಳು ಇವತ್ತು I1 ಅಲ್ಲಿ ಇವತ್ತು 10ನೇ ಮಟ್ಟದಲ್ಲಿ ಅವರು ಇವತ್ತು ರಾಜ್ಯದ ಕೇಂದ್ರದಲ್ಲಿ ಇವತ್ತು 10ನೇ ಮಟ್ಟಕ್ಕೆ ಇವತ್ತು ಬೆಳೆದಿದ್ದಾರೆ ಬುದ್ಧಿವಂತಿಕೆಯಲ್ಲಿ. ಆದ್ರೆ ರೈತರಿಗೆ ಮೋಸ ಮಾಡುವ ಒಂದು ಬುದ್ಧಿವಂತಿಕೆಯಲ್ಲಿ ಬೆಳೆದಿದ್ದಾರೆ ಅನ್ನುವಂಥದ್ದು ಇವತ್ತು ಇಡೀ ರೈತ ಕುಲಕ್ಕೆ ಇವತ್ತು ಅನುಮಾನ ಆಗ್ತಾ ಇದೆ. ಇವತ್ತು ಕೇಂದ್ರ ಇವತ್ತು ಮಾಜಿ ಇವತ್ತು ಶಾಸಕರು ತಮ್ಮ ಮಾಜಿಯಲ್ಲಿ ಇವತ್ತು ಬಿ ಆರ್ ಪಾಟೀಲ್ ಅವರು ಕೂಡ ಮಾಜಿ ಸ್ಥಾನದಲ್ಲಿ ಇದ್ದಾಗ ಪ್ರತಿಯೊಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ರು. ಇವತ್ತು ಎಂ ಐ ಪಾಟೀಲ್ರು ಭಾಗಿಯಾಗ್ತಾ ಇದ್ರು, ಅಲಂ ಪ್ರಭು ಪಾಟೀಲ್ರು ಭಾಗಿಯಾಗ್ತಾ ಇದ್ರು. ಇಡೀ ಎಲ್ಲಾ ಶಾಸಕರುಗಳು ಮಾಜಿ ಇದ್ದಾಗ ಮಾತ್ರ ರೈತರಿಗೆ ಬೆಂಬಲ ನೀಡುವಂತ ಕೆಲಸ ಮಾಡ್ತಾರೆ. ಇವತ್ತು ಶಾಸಕರಾದಾಗ ಇಡೀ ಇವತ್ತು ಉಸ್ತುವಾರಿಗಳಿಗೆ ಮತ್ತು ಇವತ್ತು CM ಗಳಿಗೆ ಒತ್ತಡ ನೀಡಿ ಒಂದು ಸಂಪುಟ ಸಭೆ ಮಾಡುವಂತ ವ್ಯವಸ್ಥೆ ಮಾಡಲಿಲ್ಲ. ಇವತ್ತು ಕೂಡಲೇ ಎಲ್ಲಾ ಜಿಲ್ಲೆಯ ಶಾಸಕರು ಕೂಡ್ಕೊಂಡು ಸಭೆ ಮಾಡುವಂತ ವ್ಯವಸ್ಥೆ ಮಾಡಲಿಲ್ಲ. ಬರೀ ಅವರು ಸರ್ವೆ ಮಾಡ್ತೀವಿ, ಸಮೀಕ್ಷೆ ಮಾಡ್ತೀವಿ ಅಂತ ಕೆಲಸ ಮಾಡ್ತಾ ಇದಾರೆ. ಈ ಸರ್ವೆ ಸಮೀಕ್ಷೆ ಯಾವ ಕೆಲಸ ಮಾಡದೆ ಕೂಡಲೇ ಇಡೀ ಎಲ್ಲಾ ರೈತರಿಗೆ ಪ್ರತಿ ಎಕರೆಗೆ 25,000 ಹಣ ಏನು ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಒಕ್ಕೂಟ ಸಮಿತಿ ಏನು ಆದೇಶ ಆಗಿದೆ ಅದರ ಪ್ರಕಾರ ಕೂಡಲೇ ಸರ್ಕಾರ ನೀಡಬೇಕು. ಇವತ್ತು ರೈತರು ಇವತ್ತು ಬೀದಿಗಿಳಿಯುವಂತ ಪರಿಸ್ಥಿತಿ ತಂದಂತವರು ರಾಜಕಾರಣಿಗಳು ತಂದಿದ್ದಾರೆ. ಇನ್ನು ಮುಂದೆ ನಾವು ರೈತರ ಜಾಗೃತಿ ಆಗುವಂತ ಕೆಲಸ ಮಾಡ್ತೀವಿ. ಇನ್ನು ಮುಂದೆ ರಾಜಕಾರಣಿಗಳು ಕೈ ಮುಗಿದು ಇವತ್ತು ಸರೈ ಎಂಡ ಹಂಚಿ ಇವತ್ತು ಜನರ ಮೋಸ ಮಾಡಿ ಇವತ್ತು ರೈತರನ್ನು ದಾರಿದ್ರ್ಯಕ್ಕೆ ತಪ್ಪಿಸಿ ಇವತ್ತು ರಾಜಕಾರಣಿಯಲ್ಲಿ ಅವರು ಇವತ್ತು ತಮ್ಮ ಮಕ್ಕಳಿಗೆ ಉನ್ನತ ಮಟ್ಟದ ಸ್ಥಾನವನ್ನು ತೆಗೆದುಕೊಳ್ಳೋದ್ರಲ್ಲಿ ಬಿಸಿ ಇದ್ದಾರೆ. ಇವತ್ತು ಎಂ ಐ ಪಾಟೀಲ್ರು ಇವತ್ತು ಭೀಮಾ ನದಿ ಪಕ್ಕದಲ್ಲಿ ಅವರು ತಿರುಗಾಡಬೇಕಾಗಿತ್ತು. ರೈತರ ಮನೆಗೆ ಹೋಗಿ ಇವತ್ತು ಪರಿಹಾರ ನೀಡುವಂತ ಕೆಲಸ ಮಾಡ್ಬೇಕಾಗಿತ್ತು. ಆದ್ರೆ ಅವರ ಮಗನಿಗೆ KSRTC ಬಸ್ ನಿಗಮದ ಮಂಡಳಿ ಮಾಡಲಿಕ್ಕೆ ಅವರು ಬಿಜಿ ಆಗಿದ್ದಾರೆ. ಆದ್ರೆ ರೈತರ ಪರಿಹಾರ, ರೈತರ ಸಂಕಟ ಕಷ್ಟ ನೋಡ್ಲಿಕ್ಕೆ ಅವರು ಬರ್ಲಿಲ್ಲ. ಹೀಗಾಗಿ ಈ ಎಲ್ಲಾ ಶಾಸಕರು ಇವತ್ತು ರೈತರಿಗೆ ಅನ್ಯಾಯ ಮಾಡಿದ್ದಾರೆ ಅನ್ನುವಂಥದ್ದು ನಮ್ಗೆ ಬಹಳ ದುಃಖಿನಿಂದ ಹೇಳುವಂತ ಪರಿಸ್ಥಿತಿ ಬಂದಿದೆ. ನಾವೆಲ್ಲರೂ ರೈತರು ಇವತ್ತು ಒಗ್ಗಟ್ಟದಿಂದ ಇವತ್ತು ನಾವು ಮನವಿ ನೀಡುವಂತ ಕೆಲಸ ನಗರೇಶ್ವರ ಸ್ಕೂಲ್ದಿಂದ DC ಆಫೀಸ್ ಅವರಿಗೆ ಮನವಿ ಪತ್ರ ನೀಡ್ತೀವಿ. ಮುಂದಿನ ದಿನಮಾನದಲ್ಲಿ ಮತ್ತೆ ಅವರು ರೈತರಿಗೆ ಪರಿಹಾರ ಕೂಡಲೇ 1 ವಾರದಲ್ಲಿ ಪರಿಹಾರ ನೀಡುವಂತ ಕೆಲಸ ಮಾಡಬೇಕು. ಇಲ್ಲವಾದ್ರೆ ಮತ್ತೆ ನಾವು ಕಲಬುರಗಿ ಬಂದ್ ಮಾಡುವಂತ ವ್ಯವಸ್ಥೆ ಎಲ್ಲಾ ಸಂಘಟನೆಗಳು ಕೂಡಿ ಮಾಡ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.